ಫೀಡ್ಬ್ಯಾಕ್ ಬರೀತಾ ಇದ್ದಾರೆ ಸ್ಕೂಲ್ ಬಗ್ಗೆ. ಲೈಕ್ ಯಾವ ಥರ ನಾವು ಬೀಯಿಂಗ್ ಪೇರೆಂಟ್ಸ್ ಯಾವ ಥರ ನೋಡ್ಕೊಳ್ಬೇಕು, ಮಕ್ಕಳಿಗೆ ಪ್ರೆಷರ್ ಮಾಡಬಾರ್ದು ಅಂತ. ಖಂಡಿತ ಹೌದು. ಸೊ ಏಷ ಮೇಕಪ್ ಎಲ್ಲ ಇನ್ನೊಂಗೆ ಇದೆ, ಏನೋ ಹಾಳಾಗಿಲ್ಲ. ನಾವು ತಗೊಂಡಿದ್ದೀವಿ ಅವರೇ ಬೆಳೆ ದೋಸೆ ಮತ್ತೆ ರುಮಾಲಿ ರೊಟ್ಟಿ. ಎಲ್ಲಿ ಹೋಗ್ತಿದೀವಿ ಏಷಾ? ನಾವು ಸ್ಕೂಲ್ ಹೋಗ್ತಾ ಇದೀವಾ? ಹೌದಾ? ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೇಬ್ಸ್ ಟೈನಿ ವರ್ಲ್ಡ್. ಓಂ ನಮಃ ಶಿವಾಯ, ಜಯ ಹನುಮಾನ್. ಹೇಳಿಲ್ಲ ಯಾರಿಗೆ ತೋರಿಸ್ತಾ ಇದೀಯ ನಾಲ್ಗೆ ನೀನು? ಸೊ ನಾವ್ ಇವತ್ತು ಹೋಗ್ತಾ ಇರೋದು, ಎಲ್ಲಿ ಹೋಗ್ತಾ ಇದೀವಿ ನಾವು ಇವತ್ತು? ಹೋಗ್ತಾ ಇದೀವಿ ಅಂತ. ಸ್ಕೂಲ್ ಅಲ್ಲ, ಸ್ಕೂಲ್ ಇವತ್ತು ಸ್ಯಾಟರ್ಡೆ, ಸ್ಕೂಲ್ ರಜಾ ಅಲ್ಲ, ರಜಾ ಇದೆ ಅಲ್ವಾ? ಏನಕ್ಕೆ ಹೋಗ್ತಾ ಇದೀವಿ? ಎಲ್ಲಿ ಹೋಗ್ತಾ ಇದೀವಿ ನಾವು? ಇವತ್ತು ಏಷಾದು ಫಸ್ಟ್ ಆನ್ಯುವಲ್ ಡೇ ಇದೆ. ಫಸ್ಟ್ ಆನ್ಯುವಲ್ ಡೇ. ಏಷಾ ಫುಲ್ ಡ್ಯಾನ್ಸ್ ಮಾಡ್ತಾಳಂತೆ, ನಮ್ಗೆ ಡ್ಯಾನ್ಸ್ ಮಾಡಿ ನಮ್ಗೆಲ್ಲ ಫುಲ್ ಎಂಟರ್ಟೈನ್ ಮಾಡ್ತಾಳಂತೆ. ಹೌದಾ ಪುಟ? ನೀರ್ ಅದೇ ನಿಧಾನ ಕುಡಿಬೇಕಲ್ಲ, ಮೇಲ್ ನೋಡೋದು. ಹಾ, ರೆಡಿನಾ? ರೆಡಿನಾ ಡ್ಯಾನ್ಸ್ ಎಲ್ಲ ಮಾಡಕ್ಕೆ? ಹೋಗೋಣವಾ? ಏಷಾ ಯಾವ ತರ ಡ್ರೆಸ್ ಹಾಕಿದ್ಯಾ? ಯಾವಾಗೂ ಕಿರಿಕು. ಏಷಾ ಇವತ್ತು ಯಾವ ತರ ಡ್ರೆಸ್ ಅಪ್ ಮಾಡಿದಾಳೆ ನೋಡೋಣ. ಏನಿದು? ಏಷಾ ಡ್ರೆಸ್ ಹೆಂಗಿದೆ ನೋಡೋಣ. ಓ ಚೆನ್ನಾಗಿದೆ ತುಂಬಾ. ಓಕೆ, ಇಲ್ಲಿಂದ ಗಾಯನ ಸಮಾಜದಲ್ಲಿ ಅವ್ರ ಸ್ಕೂಲ್ದು ಆನ್ಯುವಲ್ ಡೇ ಇರೋದು. ನಮ್ಮ ಮನೆಯಿಂದ 45 ಮಿನಿಟ್ಸ್. ಮಧ್ಯಾಹ್ನ ಮೋಸ್ಟ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಅನ್ಕೊಂಡಿದೀನಿ. ಸೊ ನೋಡೋಣ, ಹೋಗ್ತಾ ಆನ್ ದ ವೇ ಏನಾದ್ರು ಸಿಕ್ಕದ ಅಂತ ಹಂಗೆ ಚೆಕ್ ಮಾಡ್ಕೊಂಡು ಹೋಗೋಣ. ಮತ್ತೆ ಸ್ಟಾರ್ಟ್ ಆಯ್ತು. A few inches later. ನಾವು ಬರುವಾಗ ತುಂಬ ಟ್ರಾಫಿಕ್ ಇತ್ತು. ಬಂದು ಇಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 hour 20 minutes ಆಗೋಯ್ತು. ಫೀಡ್ಬ್ಯಾಕ್ ಬರೀತಾ ಇದ್ದಾರೆ ಸ್ಕೂಲ್ ಬಗ್ಗೆ. ನನ್ನ ಹೆಸರು ಭರತ್ ಅಂತ, ಏಷಾಸ್ ಫಾದರ್. ಸೊ ಅಮೋಘ ಮ್ಯಾಮ್ ಎಕ್ಸಾಮ್ಗೆ ನಾನು ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಜಸ್ಟ್ ಬಿಕಾಸ್ ನನ್ನ ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋಣ ಅಂತ. ಸೊ ಈಗ ಸ್ಕೂಲ್ ಬಗ್ಗೆ ಕೆಲವೊಂದು ಮಾಹಿತಿನ ಮ್ಯಾಮ್ ಕೊಟ್ಟರು. ಲೈಕ್ ಯಾವ ಥರ ನಾವು ಬೀಯಿಂಗ್ ಪೇರೆಂಟ್ಸ್ ಯಾವ ಥರ ನೋಡ್ಕೊಳ್ಬೇಕು, ಮಕ್ಕಳಿಗೆ ಪ್ರೆಷರ್ ಮಾಡಬಾರ್ದು ಅಂತ. ಖಂಡಿತ ಹೌದು. ಸೊ ಮಕ್ಕಳಿಗೆ ಅವ್ರಿಗೆ ಏನು ಬೇಕು ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜು ನಮಗೆ ಫಸ್ಟ್ 6 years ಅವ್ರು ಹೇಳ್ದಂಗೆ. ಸೊ ಈಗ ಮನೆ ಕಟ್ಟುವಾಗ ನಾವು ಪಾಯ ಸ್ಟ್ರಾಂಗ್ ಇದ್ರೆ ತಾನೇ ಬಿಲ್ಡಿಂಗ್ ಮೇಲೆ ಬೆಳಿ ಹೈಟ್ ಹೋಗೋದು, ಟಾಲ್ ಹೋಗೋದು. ಸೊ ಪಾಯನೇ ಸ್ಟ್ರಾಂಗ್ ಇಲ್ಲ ಅಂತಂದರೆ ನಾವು ಎಷ್ಟು ಉದ್ದ ಬಿಲ್ಡಿಂಗ್ ಕಟ್ಟಿದ್ರು ವೇಸ್ಟ್ ಅದು. ಹಂಗಾಗಿ ಪಾಯ ಯಾವತ್ತು ನಾವು ಸ್ಟ್ರಾಂಗ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳನ್ನ ಕರ್ಕೊಂಡು ಆದಷ್ಟು ನೀವು ಜಾಗಗಳಿಗೆ ಸುತ್ತಾಡಿ. ಸೊ ಅವ್ರಿಗೆ ಬೇರೆ ಬೇರೆ ಕಲ್ಚರ್ಸ್ ತೋರಿಸಿ, ಅವ್ರಿಗೆ ಬೇರೆ ಬೇರೆ ತಿಂಡಿ ತಿನಿಸು ತೋರಿಸಿ.
ಸೊ ಇದನ್ನ ಮಾಡೋಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಮಾಡಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಅದೆಲ್ಲ ಎಲ್ಲೋ ಒಂದು ನಮಗೆ ಒಂದು ಕ್ಲೌಡ್ ಎಲ್ಲಿ ನಾವು ನಮ್ಮ ಮೆಮೊರಿನೆಲ್ಲ ಸೇವ್ ಮಾಡಿ ಫ್ಯೂಚರಲ್ಲಿ ಅವ್ರು ದೊಡ್ಡವರಾದ್ಮೇಲೆ ಅವ್ರು ತೋರ್ಸೋಕ್ಕೊಂದು ಈಸಿ ಆಗಲಿ ಅಂತ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಮಕ್ಕಳನ್ನ ಆದಷ್ಟು ಸುತ್ತಾಡಿಸಿ ಅವ್ರಿಗೆ ಈಗ ದೊಡ್ಡವ್ರು ಹೇಳ್ದಂಗೆ ದೇಶ ಸುತ್ತಬೇಕು, ಕೋಶ ಓದಬೇಕು. ಸೊ ಹಂಗಾಗಿ ಎಷ್ಟು ಸುತ್ತಾಡೋಕ್ಕಾಗುತ್ತೋ ಎಲ್ಲರೂ ಸುತ್ತಾಡಿ ಮಕ್ಳಿಗೂ ಆದಷ್ಟು ಪರಿಚಯ ಮಾಡಿಸಿ. ಸೊ ಥ್ಯಾಂಕ್ ಯು. Trust me, if they judge you, don't listen to it. Come on. Dance. For respecting our words coming. Stop. Play 28, number 28. Sorry. Yes.
ಚಿನ್ನ ಇವಾಗ ಡ್ಯಾನ್ಸ್ ಮುಗಿಸಿ ಬಂದಿದ್ದಾಳೆ. ಫುಲ್ ಎಂಜಾಯ್ ಮಾಡೋದಂತೆ. ಡ್ಯಾನ್ಸು ಚೆನ್ನಾಗಿ ಆಡ್ತಾಳೆ. ಡ್ಯಾನ್ಸ್ ಚೆನ್ನಾಗಿತ್ತಾ? ಚೆನ್ನಾಗಿ ಮಾಡ್ದೆ ಡ್ಯಾನ್ಸು. ಇಷ್ಟ ಆಯ್ತಾ? ಲೈಟ್ಸ್ ಎಲ್ಲ ಕಲರ್ಫುಲ್ ಇತ್ತು. ಇಷ್ಟ ಆಯ್ತಾ? ಹೇಳು. ಗುಡ್. A few moments later. ನಾವೀಗ ಫಂಕ್ಷನ್ ಎಲ್ಲ ಮುಗಿಸಿ ಎಲ್ಲಿ ಬಂದಿದ್ದೀವಿ? ವಿವಿಪುರಂ ಬಂದಿದ್ದೀವಿ ನಾವಿವಾಗ ಅಲ್ವಾ? ಏಷ ಮೇಕಪ್ ಎಲ್ಲ ಇನ್ನೂ ಹಂಗೆ ಇದೆ, ಏನೋ ಹಾಳಾಗಿಲ್ಲ ಅಲ್ಲ ಪುಟ್ಟಿ? ನಾವು ತಗೊಂಡಿದ್ದೀವಿ ಅವರೆಬೇಳೆ ದೋಸೆ ಮತ್ತೆ ತೋರ್ಸಿಲ್ಲ ಅವರೆಬೇಳೆ ದೋಸೆ ಖಾಲಿ ರಾಗಿ ರೊಟ್ಟಿ. ನಾನು ಹೋಗಿ ಕಲೆಕ್ಟ್ ಮಾಡ್ಕೊಂಬರೋ ಸ್ವಲ್ಪ ತಿಂದ್ಬಿಟ್ಟು ಇಷ್ಟೇಷ್ಟು ಉಳಿಸಿದ್ದಾರೆ. ನಮ್ಮೇ ಆಸ್ ಯೂಶುವಲ್ ಇದು ತಿಂತಾ ಇದ್ದಾಳೆ. ವೀಕೆಂಡ್ ಆಗಿರೋದಕ್ಕೆ ಫುಲ್ಲು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ. ಇಲ್ಲಿ ಯಾವಾಗ ಬಂದರೂ ಜನನೇ ಇರ್ತಾರೆ. ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲಿ ರುಮಾಲಿ ರೊಟ್ಟಿ ಮಾಡ್ತಾ ಇದ್ದಾರೆ ಫಾಸ್ಟಾಗೆ. ಇಲ್ಲಿ ನಮ್ಮನೇಲಿ ತೊಗೊಂಡು ತಿಂತಾ ಇದ್ದಾರೆ ರುಮಾಲಿ ರೊಟ್ಟಿ. ನಮ್ಮೇಶ ಗೊಂಬೆ ಬೇಕು ಅಂತ ಗೊಂಬೆ ತೊಗೊಂಡಿದ್ದಾಳೆ. ಅಲ್ಲೇ ಎಷ್ಟು ನಮ್ಮದು ಈಟಿಂಗು ಎಲ್ಲ ಮುಗಿಸಿ ಇವಾಗ ವಾಪಸ್ಸು ಗಾಡಿ ದೂರ ನಿಲ್ಸಿದ್ವಿ. ಗಾಡಿ ಕರ ಹೋಗ್ತಾ ಇದೀವಿ ಅಲ್ವಾ ಚಿನ್ನು? ಇಲ್ಲಿ ನೋಡಿ ಏಷ ಗೊಂಬೆ ತೊಗೊಂಡಿದ್ದಾಳೆ. ಗೊಂಬೆ ತೊಗೊಂಡು ಗೊಂಬೆ ಜೊತೆ ಆಟಾಡ್ತಾ ಇದ್ದಾಳೆ. ಯಾವ ಗೊಂಬೆ ಅಮ್ಮ ಅದು? ಯಾವುದು? ಯೂನಿಕಾರ್ನ್ ಗೊಂಬೆನಾ? ಸರಿ ಸರಿ. ಫೈನಲಿ ನಾವು ತುಂಬ ತೀರಾ ಲೇಟ್ ಆಗೋಯ್ತು. ಮಗಳು ಮಲಗಿಬಿಟ್ಟಿದ್ಲು. ಸೊ ವಿಡಿಯೋ ಎಲ್ಲೂ ಮಾಡೋಕ್ಕೆ ಹೋಗಲಿಲ್ಲ. ಅವಳು ಎತ್ಕೊಂಡು ಬರೋಷ್ಟರಲ್ಲೇ ಸಾಕಾಯಿತು. ಸೊ ಇದು ಸ್ವಲ್ಪ ರೆಸ್ಟ್ ಮಾಡಬೇಕು. ಅವಳು ಫುಲ್ಲು ಲಾಕ್ ಆಗಿ ಟಯರ್ಡ್ ಆಗಿದ್ದಾಳೆ. ನಾವು ಸ್ವಲ್ಪ ಟಯರ್ಡ್ ಆಗಿದ್ದೀವಿ. ಅಲ್ಲೆಲ್ಲ ಸ್ವಲ್ಪ ಓಡಾಡಿ. ಸೊ ಅವ್ಳು ಮೇಲ್ಗಡೆ ಕರ್ಕೊಂಡು ಹೋದರು ಮಲಗ್ಸೋಕ್ಕೆ. ನಾನು ಇವಾಗ ಹೋಗ್ತಾಯಿದ್ದೀನಿ. ಸೊ ಮತ್ತೆ ಇಷ್ಟ ಫ್ರೆಂಡ್ಸ್, ಇವತ್ತಿಂದು ಶಾರ್ಟ್ ವ್ಲಾಗು. ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ ಹಿಂಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಸಿ ಯು ಆಲ್. ಸಿ ಯು ಸೂನ್. ಲವ್ ಯು ಆಲ್. ಬಾಯ್.